ಮಹಾಸೈನ್ಯ ಬಲದೊಂದಿಗೆ ದೇವರು ಇರುತ್ತಾನೆಂದು ನೆಪೋಲಿಯನ ನಂಬಿಕೆ. ಆದರೆ ಅವನ ಎಣಿಕೆ ತಪ್ಪಾಗಿ ಒಂದು ಯುದ್ಧದಲ್ಲಿ ಅವನು ಸೋತು ಹೋದನು. ದೊಡ್ಡ ಬಾಯಿ ಇರುವವರ ಪಕ್ಷದಲ್ಲಿ ದೇವರು ಇರುವುದಿಲ್ಲ. ಪ್ರತಿಮಾನವನಿಗೆ ದೇವರೇ ಅವಶ್ಯ ದೈವಾನ್ವೇಷಣೆ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಪ್ರತಿಮಾನವನಿಗೆ ದೇವರೇ ಅವಶ್ಯ ದೈವಾನ್ವೇಷಣೆ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಪ್ರತಿಮಾನವನಿಗೆ ದೇವರೇ ಅವಶ್ಯ ದೈವಾನ್ವೇಷಣೆ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ದೇವರ ವಾಕ್ಯವು ನಿತ್ಯ ಜೀವಕ್ಕೆ ಮಾರ್ಗವು. ದೇವರ ವಾಕ್ಯವು ನಿತ್ಯ ಜೀವಕ್ಕೆ ಮಾರ್ಗವು. ಚಿನ್ನ ಬೆಳ್ಳಿ ಬಂಗಾರ. ಆತ್ಮೀಯ ವೀಕ್ಷಕ ಬಾಂಧವರೇ, ತಾವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳ ಅಧ್ಯಯನವು ನಿಮ್ಮನ್ನು ಸಂತೋಷಪಡಿಸ್ತಿದೆ ಅಲ್ವೇ? ದೇವರಿಗೆ ಮಹಿಮೆಯಾಗಲಿ. ಇಂದು ನಾವು ಯೆಹೋವನ ವಚನವು ಏನಾಗಿದೆ? ದೇವರು ಎಲ್ಲರನ್ನು ನೋಡುತ್ತಾನೋ? ದೇವರನ್ನು ಬೇಡಿಕೊಳ್ಳುವವರಿಗೆ ಏನೆಲ್ಲ ಸಿಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ತಪ್ಪದೆ ದಿನಾಲೂ ಕಾರ್ಯಕ್ರಮ ವೀಕ್ಷಿಸಿ ಕರೆ ಮಾಡಿರಿ. ಇತರರಿಗೆ ತಿಳಿಯಪಡಿಸಿರಿ. ದೇವರ ದಯವನ್ನು ಈ ಮೂಲಕ ಪಡೆದುಕೊಳ್ಳಿರಿ. ಬನ್ನಿರಿ, ನಮ್ಮನ್ನು ದೇವರ ಹಸ್ತಕ್ಕೆ ಕೊಟ್ಟು ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು,
ಕೈಗೂಡಿದ ಇಷ್ಟಾರ್ಥವು ಜೀವವೃಕ್ಷವು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, 33ನೇ ಕೀರ್ತನೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ದೇವರಾತ್ಮನ ಬಲವನ್ನು ಹೊಂದಿಕೊಳ್ಳೋಣ, ದೇವರು ತಿಳಿಸುವಂಥ ಸತ್ಯಕ್ಕೆ ವಿಧೇಯರಾಗೋಣ. ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಕೀರ್ತನೆ 33 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನ ವಚನವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನ ಕೃತ್ಯವೆಂದರೆ ನಿರ್ಮಾಣದ ಕಾರ್ಯಗಳು. ಕೀರ್ತನೆ 33 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ಶಕ್ತಿಯುಳ್ಳದಾಗಿದೆ. ಒಮ್ಮೆ ಒಬ್ಬ ಸಂಗೀತಗಾರನು ಉಚ್ಚ ಸ್ವರದ ಮೂಲಕ 2-3 ಗ್ಲಾಸುಗಳು ಒಡೆಯುವಂತೆ ಮಾಡಿದ್ದನ್ನು ನೋಡಿದ್ದೆ. ದೇವರು ತನ್ನ ಸ್ವರವನ್ನು ಸೃಷ್ಟಿ ಮಾಡಲು ಉಪಯೋಗಿಸಿದ್ದಾನೆ ಹೊರತು ನಾಶ ಮಾಡುವುದಕ್ಕಲ್ಲ. ತನ್ನ ಮಾತಿನಿಂದಲೇ ಆತನು ಈ ವಿಶ್ವವನ್ನು ಅಸ್ತಿತ್ವಕ್ಕೆ ತಂದನು. ಆತನು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಇದನ್ನು ಓದುತ್ತೇವೆ. ಪ್ರಿಯರೇ, ಬೆಳಕಿನಲ್ಲಿ ಶಕ್ತಿ ಇದೆ. ಈ ಎಲ್ಲವೂ ದೇವರ ಮಾತಿನಿಂದಲೇ ಅಸ್ತಿತ್ವಕ್ಕೆ ಬಂತು ಎಂದು ನೀನು ತಿಳಿದಿರುವೆಯಾ? ಉಂಟಾದ ಎಲ್ಲವೂ ಆತನ ಮಾತಿನಿಂದಲೇ ಉಂಟಾದವು. ಗಿಡಮರಗಳು, ಪ್ರಾಣಿ ಪಕ್ಷಿಗಳು, ಮನುಷ್ಯನು ಎಲ್ಲವೂ ದೇವರ ಮಾತಿನಿಂದಲೇ ಉಂಟು ಮಾಡಲ್ಪಟ್ಟವು. ಆತನ ಮಾತಿನಲ್ಲಿ ಎಂಥ ಅದ್ಭುತ ಶಕ್ತಿಯಿದೆ! ಆತನು ಇದನ್ನೆಲ್ಲ ಹೇಗೆ ಉಂಟು ಮಾಡಿದನೆಂದು ನನಗೆ ತಿಳಿಯದು, ಆದರೆ ಆತನೇ ಇದನ್ನು ಮಾಡಿದ್ದಾನೆಂದು ನಾನು ತಿಳಿಯುತ್ತೇನೆ. ಅದು ಮುಖ್ಯವಾದ ಸಂಗತಿಯಾಗಿದೆ. ಕೀರ್ತನೆ 33 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಅನ್ಯಜನರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ, ಅವರ ಯೋಚನೆಗಳನ್ನು ನಿಷ್ಫಲ ಮಾಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಶಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನದ ಮಾತನ್ನು ವಿಶ್ವಸಂಸ್ಥೆಯು ಒಂದು ಧ್ಯೇಯವಾಕ್ಯವನ್ನಾಗಿ ಆರಿಸಿದೆ. ಅದರಲ್ಲಿ ಹೀಗಿದೆ, ಅವರೋ ತಮ್ಮ ಆಯುಧಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನು ಗುಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಳುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು, ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆದರೆ ನನ್ನ ಪ್ರಕಾರ ಅವರು ತಪ್ಪು ವಚನವನ್ನು ಆರಿಸಿದ್ದಾರೆ. ಯಾಕಂದರೆ ಜನರು ಬಡಿಯುವ ಕೆಲಸಗಳನ್ನು ಮಾಡುತ್ತಿಲ್ಲ, ಅವರು ಒಬ್ಬರನ್ನೊಬ್ಬರು ಬಡಿದಾಡುತ್ತಿರುತ್ತಾರೆ. ಇದರ ಬದಲಾಗಿ ಕೀರ್ತನೆ 33 10ನೇ ವಚನವನ್ನು ಬರೆಯಬೇಕಾಗಿತ್ತು. ಅಲ್ಲಿ ಹೀಗೆ ನೋಡುತ್ತೇವೆ, ದೇವರು ಜನರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ, ಅವರ ಯೋಚನೆಗಳನ್ನು ನಿಷ್ಫಲ ಮಾಡುತ್ತಾನೆ ಎಂಬುದಾಗಿದೆ. ಪ್ರಿಯರೇ, ಇದು ಸರಿಯಾದದ್ದಾಗಿರುತ್ತದೆ. ಚರಿತ್ರೆಯನ್ನು ನೋಡಿರಿ. ಸಂಯುಕ್ತ ರಾಷ್ಟ್ರ ಸಂಘ, ಅದಕ್ಕಿಂತ ಮೊದಲಿನ ಹೇಗ್ ಸಮಾವೇಶಗಳೆಲ್ಲವೂ ಕಾರ್ಯ ನಡೆಸಲಿಲ್ಲ. ಇನ್ನೊಂದು ಸಂಗತಿಯಿದೆ, ನಾನು ಹೀಗೆ ಹೇಳಿದೆನೆಂದು ಜನರು ನನ್ನನ್ನು ಟೀಕಿಸಬಹುದು. ಈ ವಿಶ್ವಸಂಸ್ಥೆ ಕೂಡ ಯಾವ ಪ್ರಯೋಜನಕ್ಕೂ ಬಾರದೆ ಹೋಗುತ್ತದೆ. ಯಾಕಂದರೆ ಅವರು ದೇವರನ್ನು ಹೊರಗೆ ಇಟ್ಟಿದ್ದಾರೆ. ಕೀರ್ತನೆ 33 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವನ್ನು ರಾಷ್ಟ್ರಾಧ್ಯಕ್ಷರು, ಆಡಳಿತ ಮಂಡಳಿಯವರೆಲ್ಲರೂ ನೋಡುವಂತೆ ರಾಜಭವನದಲ್ಲಿ ಹಾಕಿದರೆ ಒಳ್ಳೆಯದು. ಕೀರ್ತನೆ 33 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನೂ ನೋಡುತ್ತಾನೆ ಎಂಬುದಾಗಿ. ಪ್ರಿಯರೇ, ದೇವರು ವಿಶ್ವಸಂಸ್ಥೆಯನ್ನು ನೋಡುತ್ತಾನೆ, ಆಯಾ ದೇಶಗಳ ಅಧ್ಯಕ್ಷರನ್ನು ನೋಡುತ್ತಾನೆ, ಸರಕಾರದವರನ್ನು ನೋಡುತ್ತಾನೆ, ನನ್ನನ್ನು ನಿನ್ನನ್ನೂ ನೋಡುತ್ತಾನೆ. ಆತನ ದೃಷ್ಟಿಯಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲಾರರು. ಕೀರ್ತನೆ 33 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮಹಾಸೇನಾ ಬಲದಿಂದಲೇ ಯಾವ ಅರಸನಿಗೂ ಜಯವಾಗುವುದಿಲ್ಲ, ಯಾವ ಶೂರನೂ ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ಮಹಾ ಸೈನ್ಯ ಬಲದೊಂದಿಗೆ ದೇವರು ಇರುತ್ತಾನೆಂದು ನೆಪೋಲಿಯನ್ ಹೇಳಿದ್ದನು. ಆದರೆ ಅವನ ಎಣಿಕೆ ತಪ್ಪೆಂದು ಕಂಡುಬಂತು. ಯಾಕಂದರೆ ವಾಟರ್ಲೋ ಯುದ್ಧದಲ್ಲಿ ನೆಪೋಲಿಯನ ಸಂಗಡ ಅತ್ಯಂತ ಬಲಿಷ್ಠವಾದ ಸೈನ್ಯವಿದ್ದರೂ ಅವನು ಸೋತು ಹೋದನು. ದೊಡ್ಡ ಬಾಯಿ ಇರುವವರ ಪಕ್ಷದಲ್ಲಿಯೂ ದೇವರು ಇರುವುದಿಲ್ಲ. ಕೀರ್ತನೆ 33:18 ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನಾದರೋ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ ಎಂಬುದಾಗಿ. ಪ್ರಿಯರೇ, ಇದೆಷ್ಟು ಅದ್ಭುತವಾದದ್ದು ಅಲ್ಲವೇ? ಕೀರ್ತನೆ 33:21 ಹೀಗೆ ಹೇಳುತ್ತದೆ, ಆತನಲ್ಲಿ ನಮ್ಮ ಹೃದಯವು ಸಂತೋಷಿಸುವುದು, ಆತನ ಪರಿಶುದ್ಧ ನಾಮದಲ್ಲಿ ಭರವಸವಿಟ್ಟಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ದೇವರಲ್ಲಿ ಭರವಸವಿಡುವಾಗ ನಮ್ಮ ಹೃದಯವು ಹರ್ಷಿಸುತ್ತದೆ. ಈ ಕೀರ್ತನೆಯನ್ನು ಯಾಕೆ ನೀನು ಬಾಯಿಪಾಠ ಮಾಡಬಾರದು? ಹೊಸ ಹೊಸ ವಿಧಾನಗಳನ್ನು ಹೇಳುವ ಅನೇಕ ಸಮ್ಮೇಳನಗಳ ಬದಲು ನೀನು ಮನೆಯಲ್ಲಿ ಕುಳಿತು ಕೀರ್ತನೆಗಳನ್ನು ಯಾಕೆ ಓದಬಾರದು? ದೇವರ ವಾಕ್ಯವು ನಿನಗೆ ಆದರಣೆ ಕೊಡುವುದು ಮಾತ್ರವಲ್ಲದೆ ಸಭೆಯ ಹೆಚ್ಚಿನ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಅದು ನಿನಗೆ ಅರ್ಥವಾದರೆ ಒಳ್ಳೆಯದು. ದೇವರ ವಾಕ್ಯದ ಸಂಪದ್ಭರಿತ ಭಾಗ ಕೀರ್ತನೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 34ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಬಿಡುಗಡೆ ಹೊಂದಿದ್ದಕ್ಕಾಗಿ ಸ್ತೋತ್ರದ ಹಾಡು ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆಗೆ ದೈವ ಪ್ರೇರಿತವಾದ ಒಂದು ವಿವರಣೆ ಕೊಡಲ್ಪಟ್ಟಿದೆ. ದಾವೀದನು ಅಬೀಮೆಲೆಕನ ಎದುರಿನಲ್ಲಿ ಹುಚ್ಚನಂತೆ ತೋರ್ಪಡಿಸಿಕೊಂಡು ಅವನ ಬಳಿಯಿಂದ ಹೊರಡಿಸಲ್ಪಟ್ಟಾಗ ರಚಿಸಿದ ಕೀರ್ತನೆ. ಸತ್ಯವೇದವು ದೇವರ ವಾಕ್ಯವಲ್ಲವೆಂದು ಹೇಳುವ ಟೀಕಾಕಾರರ ಬಾಯಿ ಮುಚ್ಚಿಸುವುದಕ್ಕೆ ನನಗೆ ಇದರಿಂದ ಒಳ್ಳೆ ಅವಕಾಶ ದೊರೆತಿದೆ. ಈ ಟೀಕೆಗಳಿಂದಾಗಿ ಅನೇಕ ಯಥಾರ್ಥವಂತರು ಸತ್ಯವೇದದ ಯಥಾರ್ಥತೆಯನ್ನು ಸಂದೇಹಿಸಿ ದೂರ ಸರಿಯುವಂತಾಗಿದೆ. ದಾವೀದನ ಜೀವಿತದಲ್ಲಾದ ಒಂದು ಘಟನೆ ಈ ಕೀರ್ತನೆಯ ಹಿನ್ನೆಲೆಯಾಗಿದೆ. ಸೌಲನು ದಾವೀದನನ್ನು ಅಟ್ಟಿಕೊಂಡು ಹೋದದ್ದು ನಿಮಗೆ ನೆನಪಿರಬಹುದು. ಈ ಯೌವನಸ್ಥ ದಾವೀದನು ಪ್ರಾಣ ಉಳಿಸಿಕೊಳ್ಳಲಿಕ್ಕಾಗಿ ಓಡುತ್ತಾ ಗವಿಯಿಂದ ಗವಿಗೆ ಹೋಗಿ ಅಡಗಿಕೊಳ್ಳುತ್ತಿದ್ದನು. ಕಪ್ಪು ಸಮುದ್ರದ ಬಳಿಯ ಅರಣ್ಯ ಪ್ರದೇಶದಲ್ಲಿ ಅವನಿದ್ದನು. ಆ ಸ್ಥಳದಲ್ಲಿ ಹೆಚ್ಚಿನವರು ಉಳಿಯುತ್ತಿರಲಿಲ್ಲ. ದಾವೀದನು ಆ ಅರಣ್ಯಗಳಲ್ಲಿ ಉಳಿದುಕೊಂಡನು. ಆದರೆ ಬಹು ಆಯಾಸಗೊಂಡಿದ್ದನು. ಅವನ ನಂಬಿಕೆ ಕೂಡ ಬಲಹೀನವಾಗುತ್ತಿತ್ತು. ತಾನು ಕೊಲ್ಲಲ್ಪಡುತ್ತೇನೆಂದು ನೆನೆಸಿ ಅವನು ಪಶ್ಚಿಮಕ್ಕೆ ಫಿಲಿಷ್ಟಿಯರ ಪ್ರಾಂತ್ಯಕ್ಕೆ ಹೋದನು. ಫಿಲಿಷ್ಟಿಯರ ಅರಸನು ದಾವೀದನನ್ನು ಸೇರಿಸಿಕೊಂಡನು. ಆದರೆ ಅವನ ಜನರಲ್ಲಿ ಕೆಲವರು ದಾವೀದನ ಮೇಲೆ ಸಂದೇಹಪಟ್ಟರು. ಆಕೀಷನ ಸೇವಕರು, ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂಬುದಾಗಿ ಸ್ತ್ರೀಯರು ಕುಣಿಯುತ್ತಾ ಹಾಡಿದ್ದು ಇವನನ್ನು ಕುರಿತಲ್ಲವೋ ಎಂದು ಮಾತಾಡಿಕೊಂಡರು. ದಾವೀದನು ಈ ಮಾತುಗಳನ್ನು ಕೇಳುತ್ತಲೇ ಗತ್ ಊರಿನ ಅರಸನಾದ ಆಶೀಷನಿಗೆ ಬಹಳವಾಗಿ ಹೆದರಿ ತಾನು ನಿಜವಾಗಿ ಅಪಾಯದಲ್ಲಿದ್ದೇನೆಂದು ತಿಳಿದು ದಾವೀದನು ತನ್ನನ್ನು ಹುಚ್ಚನಂತೆ ತೋರಿಸಿಕೊಂಡನು. ತನ್ನ ಸನ್ನಿಧಾನದಲ್ಲಿ ಈ ಹುಚ್ಚನಿರುವುದರಿಂದ ಬೆಸತ್ತ ಅರಸನು ಅವನನ್ನು ಅಲ್ಲಿಂದ ಹೊರಡಿಸಿಬಿಟ್ಟನು. ಹೀಗೆ ಈ ಸಂದರ್ಭದಲ್ಲಿ ದಾವೀದನ ಪ್ರಾಣವು ಉಳಿತಾದರೂ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗಬೇಕಾಯಿತು. ಅವನು ಪುನಃ ಇಸ್ರಾಯೇಲಿನ ಕಾಡುಗಳಲ್ಲಿ ಅಡಗಿಕೊಳ್ಳಬೇಕಾಯಿತು. ಅಲ್ಲಿ ಗವಿಯೊಂದರಲ್ಲಿ ಮಲಗಿಕೊಂಡು ಅವನು ನಾನು ದೇವರಲ್ಲಿ ಭರವಸವಿಡಬೇಕಿತ್ತು ಎಂದು ಯೋಚಿಸುತ್ತಿದ್ದಿರಬಹುದು. ಕರ್ತನಲ್ಲಿ ಪ್ರಿಯರೇ, ನೀವು 1ನೇ ಸಮುವೇಲನ ಪುಸ್ತಕ 21ನೇ ಅಧ್ಯಾಯವನ್ನು ಓದುವುದಾದರೆ ಗತ್ ಊರಿನ ಅರಸನು ಆಕೀಷನೆಂದು, ಈ 34ನೇ ಕೀರ್ತನೆಯಲ್ಲಿ ಅವನ ಹೆಸರು ಅಬೀಮೆಲೆಕನೆಂದು ಗಮನಿಸಿರಬಹುದು. ಈ ಸಂಗತಿಯನ್ನು ನೋಡಿ ಟೀಕಾಕಾರರು ಇದು ದಾವೀದನ ದೈವಪ್ರೇರಿತ ಕೀರ್ತನೆಯಲ್ಲ ಎಂದು, ಸತ್ಯವೇದದಲ್ಲಿ ಇದೊಂದು ದೋಷವೆಂದು ಅವರ ಅಭಿಪ್ರಾಯ. ಅವರ ಸಮಸ್ಯೆ ಏನೆಂದರೆ ಅವರು ತಮಗೆ ಬೇಕಾದಲ್ಲಿ ಮಾತ್ರ ನೋಡುತ್ತಾರೆ. ಅಬೀಮೆಲೆಕ ಎನ್ನುವುದು ವಂಶದ ಒಂದು ಬಿರುದಾಗಿದ್ದು ಅರಸರಿಗೆ ಸಾಮಾನ್ಯವಾಗಿ ಅನ್ವಯಿಸುತ್ತಿತ್ತು. ಐಗುಪ್ತರ ಅರಸನಿಗೆ ಫರೋಹ ಎಂಬ ಹೆಸರಿದ್ದಂತೆ. ಪ್ರೀತಿಯುಳ್ಳ ದೇವಜನರೇ, ಈ ಆಕೀಷ ಅಬೀಮೆಲೆಕರ ಸಮಸ್ಯೆಯನ್ನು ನನ್ನೆದುರಿಗೆ ಒಬ್ಬ ಯುವಕನು ತಂದನು. ತಾನು ಸತ್ಯವೇದ ದೈವಪ್ರೇರಿತವೆಂಬುದನ್ನು ನಂಬುತ್ತೇನೆಂದು
ಇದೊಂದು ಮಾತ್ರ ಚಿಕ್ಕ ದೋಷವಾಗಿದೆ ಎಂದು ಹೇಳಿದನು. ಅದು ಅವನ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಅದು ಕೇವಲ ತಿಳುವಳಿಕೆಯ ಕೊರತೆಯಿಂದಾಗಿ ಆದದ್ದು. ಪ್ರಿಯರೇ, ಸತ್ಯವೇದದಲ್ಲಿ ದೋಷವಿದೆ ಎಂದು ನೀನು ನೋಡಿದೆಯಾದರೆ ದೋಷ ಸತ್ಯವೇದದಲ್ಲಿಲ್ಲವೆಂದು ನಿನ್ನಲ್ಲಿಯೇ ಇದೆ ಎಂದು ತಿಳಿದುಕೋ. ಟೀಕಾಕಾರರಲ್ಲಿರುವ ಸಮಸ್ಯೆ ಇದೇ ಆಗಿದೆ. ಈ ಕೀರ್ತನೆಯನ್ನು ದಾವೀದನ ಅನುಭವದ ಬೆಳಕಿನಲ್ಲಿ ನೋಡುವ. ಕೀರ್ತನೆ 34 1ನೇ ವಚನ ಹೀಗೆ ಹೇಳುತ್ತದೆ: ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಕಷ್ಟದಲ್ಲಿರುವಾಗ ಬೆಸತ್ತು ಹೋದವನಾಗಿ ಸೋತವನಾಗಿ ಇರುತ್ತೀಯ. ದಾವೀದನು ಹಾಗೇ ಇದ್ದನು. ಅವನು ಓಡುತ್ತಾ ಇದ್ದು ಆ ಓಟಕ್ಕೆ ಒಂದು ಅಂತ್ಯವೇ ಇಲ್ಲವೆಂಬಂತಿತ್ತು. ಅವನು ಮನಗುಂದಿ ಬೆಸತ್ತು ಹೋದನು. ನಾನು ಒಂದಲ್ಲ ಒಂದು ದಿನ ಕೊಲ್ಲಲ್ಪಡುತ್ತೇನೆ ಎಂದು ನೆನೆಸಿದನು. ಆದರೂ ಅವನು ನಾನು ಯೆಹೋವನನ್ನು ಯಾವಾಗಲೂ ಕೊಂಡಾಡುವೆನು ಎಂದು ಹೇಳುತ್ತಾನೆ. ಸುಖದ ದಿನಗಳಲ್ಲಿ ಎಲ್ಲವೂ ಪ್ರಕಾಶಮಯವಾಗಿರುವಾಗ ದೇವರನ್ನು ಸ್ತುತಿಸುವುದು ಸುಲಭ. ಆದರೆ ಕಷ್ಟಗಳು ಬಂದಾಗ ಆತನನ್ನು ಸ್ತುತಿಸುವುದು ಕಷ್ಟವಾದದ್ದು. ಆದರೆ ದಾವೀದನು ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು ಎಂದು ಹೇಳುತ್ತಾನೆ. ಮುಂದಕ್ಕೆ ನೋಡೋಣ. ಕೀರ್ತನೆ 34 2ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು ಎಂಬುದಾಗಿ. ಪ್ರಿಯರೇ, ದಾವೀದನ ಈ ಸ್ವಭಾವವು ಕರ್ತನಿಗೆ ಒಂದು ಸಾಕ್ಷಿಯಾಗಿತ್ತು. ಕೀರ್ತನೆ 34 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವೊಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ ಎಂಬುದಾಗಿ. ಪ್ರಿಯರೇ, ನಮ್ಮ ಸೇವೆಯ ಪತ್ರಗಳಲ್ಲಿ ಈ ವಚನವನ್ನು ತಲೆ ಬರಹವನ್ನಾಗಿ ಹಾಕಬೇಕೆಂದು ನಾನು ಯೋಚಿಸಿದ್ದೆ. ಕರ್ತನನ್ನು ಘನಪಡಿಸುವುದರಲ್ಲಿ ನೀವು ನನ್ನೊಂದಿಗೆ ಸೇರಿಕೊಳ್ಳಿರಿ. ಮುಂದಿನ ಒಂದು ಕೀರ್ತನೆಯಲ್ಲಿ ದೇವರ ವಾಕ್ಯವು ಆತನ ನಾಮವು ಒಂದೇ ಆಗಿರುವುದಾಗಿ ನೋಡುತ್ತೇವೆ. ಎರಡೂ ಪ್ರಾಮುಖ್ಯವಾದವುಗಳೇ ಆಗಿವೆ. ನಾವು ಕರ್ತನ ವಾಕ್ಯವನ್ನು ಹಂಚಬೇಕು, ಯಾಕಂದರೆ ಅದು ಆತನನ್ನು ಘನಪಡಿಸುತ್ತದೆ. ನಾನು ಕೀರ್ತನೆಗಾರನೊಂದಿಗೆ ನನ್ನೊಡನೆ ಯೆಹೋವನನ್ನು ಒಟ್ಟಾಗಿ ಕೊಂಡಾಡಿರಿ, ನಾವು ಜೊತೆಯಾಗಿ ಆತನ ವಾಕ್ಯವನ್ನು ಹಂಚೋಣ, ಆತನ ನಾಮವನ್ನು ಘನಪಡಿಸೋಣ ಎಂದು ಹೇಳುತ್ತೇನೆ. ಪ್ರಿಯರೇ, ಮೊದಲಿನ 3 ವಚನಗಳು ದೇವರ ಸ್ತುತಿಯಾಗಿರುತ್ತದೆ. ಮುಂದಕ್ಕೆ ಅವನು ಸ್ತುತಿಸುವುದಕ್ಕೆ ಕಾರಣಗಳನ್ನು ಕೊಡುತ್ತಾನೆ. ಕೀರ್ತನೆ 34 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು ಎಂಬುದಾಗಿ. ಪ್ರಿಯರೇ, ಎಷ್ಟೊಂದು ಅದ್ಭುತವಾದ ವಚನವಾಗಿದೆ ಅಲ್ಲವೇ? ಮುಂದಕ್ಕೆ ನೋಡೋಣ. ಕೀರ್ತನೆ 34 5 ಮತ್ತು 6ನೇ ವಚನ. ಅಲ್ಲಿ ಹೀಗೆ ಬರೆದದೆ: ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರಿಂದಾದ ಬಿಡುಗಡೆಗಾಗಿ ದಾವೀದನು ಎಷ್ಟು ಕೃತಜ್ಞನಾಗಿದ್ದಾನೆ. ಪ್ರಿಯ ಸ್ನೇಹಿತನೇ, ಆತನು ನನ್ನನ್ನು ನಡೆಸಿರುವ ರೀತಿಗಾಗಿ ಆತನನ್ನು ನಾನು ಸ್ತುತಿಸುತ್ತೇನೆ. ನೀನು ಸ್ತುತಿಸುವಿ ಎಂದು ನಂಬುತ್ತೇನೆ. ಕೀರ್ತನೆ 34 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಳಲ್ಲಿ ಯೆಹೋವನ ದೂತನು ಎಂಬ ಮಾತು 3 ಬಾರಿ ಮಾತ್ರ ಹೇಳಲ್ಪಟ್ಟಿದೆ. ಕೀರ್ತನೆ 34 7ರಲ್ಲಿ ಮತ್ತು ಕೀರ್ತನೆ 35 5 ಮತ್ತು 6ರಲ್ಲಿ ಮಾತ್ರ. ಈ ವಿಚಾರ ನಾನು ಹೆಚ್ಚು ಆಳಕ್ಕೆ ಹೋಗುವುದಿಲ್ಲ. ಆದರೆ ಇಲ್ಲಿ ಯೆಹೋವನ ದೂತನು ಅಂದರೆ ನರಾವತಾರವೆತ್ತುವ ಮೊದಲಿನ ಕ್ರಿಸ್ತನೇ ಎಂದು ನಾನು ನಂಬುತ್ತೇನೆ. ಹೊಸ ಒಡಂಬಡಿಕೆಯಲ್ಲಿ ಕರ್ತನ ದೂತನು ಎಂಬುದನ್ನು ನೋಡುವುದಿಲ್ಲ, ಯಾಕಂದರೆ ಆತನು ನರಾವತಾರವೆತ್ತಿದ್ದರಿಂದ ಆಗ ದೂತನಾಗಿರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೂತನಾಗಿ ಕಾಣಿಸಿಕೊಂಡಾಗ ಆತನು ಕರ್ತನಾದ ಯೇಸು ಕ್ರಿಸ್ತನಲ್ಲದೆ ಬೇರೆಯಲ್ಲ. ಈ ಕೀರ್ತನೆಯಲ್ಲಿ ಹೇಳಲಾಗಿದೆ: ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರು ನಾನು ನಿನ್ನನ್ನು ತೊರೆಯುವುದಿಲ್ಲ ಎಂದು ಹೇಳಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ
20ನೇ ವಚನದಲ್ಲಿ ಯೇಸು ಹೇಳಿದ್ದಾನೆ, ನೋಡಿರಿ, ನಾನು ನಿಮ್ಮ ಸಂಗಡ ಯುಗದ ಸಮಾಪ್ತಿಯವರೆಗೂ ಇದ್ದೇನೆ ಎಂಬುದಾಗಿ. ಕೀರ್ತನೆ 34 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಹೇಳುತ್ತಿದ್ದಾನೆ, ನೀವು ನನ್ನ ಮಾತನ್ನು ನಂಬದಿದ್ದರೆ ನೀವಾಗಿಯೇ ರುಚಿ ನೋಡಿ ಕರ್ತನು ಒಳ್ಳೆಯವನೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ. ಆತನಲ್ಲಿ ಭರವಸೆ ಬಿಡುವವನು ಧನ್ಯನು, ಅದಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ಪ್ರಿಯರೇ, ದೀರ್ಘಕಾಲ ಸೌಲನು ದಾವೀದನನ್ನು ಬೆನ್ನಟ್ಟಿಕೊಂಡಿದ್ದನು. ದಾವೀದನು ಗವಿಗಳಲ್ಲಿ ಅಡಗಿಕೊಂಡು ಒರಟು ಮನುಷ್ಯನಂತಾದನು. ಮುಂದಿನ ವಚನದಲ್ಲಿನ ಸಂದರ್ಭವನ್ನು ಅವನು ಸ್ವತಃ ಕಂಡಿದ್ದನು. ಅದೇನೆಂಬುದಾಗಿ ನಾವು ನೋಡೋಣ. ಕೀರ್ತನೆ 34 10ನೇ ವಚನ ಹೀಗೆ ಹೇಳುತ್ತದೆ, ಪ್ರಾಯದ ಸಿಂಹಗಳಾದರೋ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆಯಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಿಂಹದ ಮರಿಗಳು ಆಹಾರಕ್ಕಾಗಿ ಅಲೆದಾಡುವುದನ್ನು ದಾವೀದನು ಕಂಡಿದ್ದನು. ಸಿಂಹಿಣಿಯು ಮಕ್ಕಳ ಕುರಿತು ಚಿಂತಿಸುವುದಾದರೆ ದೇವರು ನಿನ್ನ ಕುರಿತು ಚಿಂತಿಸತೊಡಗದಿರುವನೇ? ಇದನ್ನು ದಾವೀದನು ತನ್ನ ಅನುಭವದಿಂದ ತಿಳುಕೊಂಡಿದ್ದನು. ಇದು ಕ್ರೈಸ್ತತ್ವದ ಪ್ರಾಯೋಗಿಕ ಭಾಗವಾಗಿದೆ. ನಮ್ಮ ನಂಬಿಕೆಯು ಪ್ರಾಯೋಗಿಕವಾಗಿರತಕ್ಕದ್ದು. ಭಾನುವಾರ ಬೆಳಗಿನ ಸೀಮಿತ ಕ್ರೈಸ್ತತ್ವದಿಂದ ನಾನು ಬೆಸತ್ತು ಹೋಗಿದ್ದೇನೆ. ಜನರು ಆಲಯಕ್ಕೆ ಬರುತ್ತಾರೆ, ಕೆಲವು ಹಾಡುಗಳನ್ನು ಹಾಡುತ್ತಾರೆ, ಪ್ರಸಂಗ ಕೇಳುತ್ತಾರೆ, ಅಂತ್ಯಾಶೀರ್ವಾದ ಹೊಂದಿಕೊಳ್ಳುತ್ತಾರೆ. ಎಷ್ಟೋ ಜನರಿಗೆ ಆರಾಧನೆಯೆಂದರೆ ಇಷ್ಟೇ ಆಗಿದೆ. ಸ್ಯಾನ್ ಫ್ರಾನ್ಸಿಸ್ಕೋದ ಒಬ್ಬ ದಲಾಲಿ ಹೀಗೆ ಬರೆದಿದ್ದರು, ನೀನು ಬಣ್ಣದ ಗ್ಲಾಸಿನ ಹಿಂದಿನಿಂದ ಮಾತನಾಡುವ ಹಾಗೆ ಕಾಣುವುದಿಲ್ಲ ಎಂಬುದಾಗಿ. ಆ ರೀತಿ ಇರುವುದೆಂದರೆ ಎಲ್ಲಿಯೋ ದೂರದಿಂದ ಮಾತಾಡಿದಂತಾಗುತ್ತದೆ. ಆದರೆ ಅದು ನಮ್ಮ ದೈನಂದಿನ ಜೀವಿತಕ್ಕೆ ಸಂಬಂಧಿಸಿದಂತಿರಬೇಕು. ಪ್ರಿಯರೇ, ದಾವೀದನು ದೇವರ ಪರಂಬರಿಕೆಯನ್ನು ಅನುಭವಿಸಿ ತಿಳಿದಿದ್ದಾನೆ. ಅದು ನಿಜವೆಂದು ಕಂಡುಕೊಂಡಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಕೀರ್ತನೆ 34 13ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ, ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಪ್ರಾರ್ಥನೆ ಕೇಳುತ್ತಾನೆ, ಉತ್ತರ ಕೊಡುತ್ತಾನೆ. ನಾವು ನಿರೀಕ್ಷಿಸಿದ ಉತ್ತರವಾಗಿರಲಿಕ್ಕಿಲ್ಲ. ಯಾಕಂದರೆ ಕೆಲವೊಮ್ಮೆ ಆತನು ಇಲ್ಲ ಎನ್ನುತ್ತಾನೆ. ಕೀರ್ತನೆ 34 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಕೆಡುಕರಿಗೋ ಯೆಹೋವನು ಕೋಪದ ಮುಖವುಳ್ಳವನಾಗಿರುವನು, ಲೋಕದಲ್ಲಿ ಅವರ ನೆನಪೇ ಉಳಿಯದಂತೆ ತೆಗೆದುಹಾಕುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗಿನ ಕಾಲದಲ್ಲಿ ಒಬ್ಬನು ತನ್ನ ಹೆಂಡತಿ ಮಕ್ಕಳನ್ನು ತ್ಯಜಿಸಿ ಇನ್ನಾರನ್ನೋ ಮದುವೆಯಾಗುವುದು ಸಾಮಾನ್ಯ ಸಂಗತಿಯಾಗಿದೆ. ಅವನು ಕೊಲೆಗಾರನೋ ಕಳ್ಳನೋ ಆಗಿ ಜೀವಿಸುತ್ತಾ ಕೊನೆಗೊಂದು ದಿನ ಮನೆಗೆ ಹಿಂತಿರುಗಿದಾಗ ತನ್ನ ಮಗನು ಅಸ್ವಸ್ಥನಾಗಿದ್ದನ್ನು ಕಾಣುತ್ತಾನೆ. ಅವನು ತನ್ನ ಮಗುವಿನ ಹಾಸಿಗೆಯ ಬಳಿ ಮೊಣಕಾಲೂರಿ ಪ್ರಾರ್ಥಿಸುತ್ತಾನೆ. ಇಂಥ ಕತೆಗಳು ಕೇಳುವವರ ಮನಸ್ಸನ್ನು ಕರಗಿಸುತ್ತದೆ. ದೇವರು ಹೇಳುತ್ತಾನೆ, ಇಂಥ ವ್ಯಕ್ತಿಯ ಪ್ರಾರ್ಥನೆಯನ್ನು ನಾನು ಕೇಳುವುದಿಲ್ಲ ಎಂದು. ಇಂಥವನು ದೇವರ ಬಳಿಗೆ ಹೋಗಿ ರಕ್ಷಣೆಯನ್ನಲ್ಲದೆ ಬೇರೇನನ್ನೂ ಕೇಳಿಕೊಳ್ಳಲಾಗದು, ಪಾಪ ಕ್ಷಮಾಪಣೆಗೂ ಕೇಳಿಕೊಳ್ಳಲಾಗದು. ದೇವರು ನಿನ್ನನ್ನು ಕ್ಷಮಿಸುತ್ತಾನೆ. ನೀನು ಮಾಡಬೇಕಾದದ್ದು ಇಷ್ಟೇ, ನೀನು ಒಬ್ಬ ಪಾಪಿ ಎಂಬುದನ್ನು ಒಪ್ಪಿಕೊಂಡು ಕ್ರಿಸ್ತನನ್ನು ನಿನ್ನ ರಕ್ಷಕನನ್ನಾಗಿ ಅಂಗೀಕರಿಸಿಕೋ. ಆತನು ತಾನೇ ನಿನ್ನನ್ನು ಕ್ಷಮಿಸುವನು. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು, ಆಗ ನೀನು ರಕ್ಷಣೆ ಹೊಂದುವಿ ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 3ನೇ ವಚನದಲ್ಲಿ ಓದುತ್ತೇವೆ. ಕೀರ್ತನೆ 34 18ನೇ ವಚನ ಹೀಗೆ ಹೇಳುತ್ತದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬನು ತನ್ನನ್ನು ತಗ್ಗಿಸಿಕೊಂಡರೆ, ಒಬ್ಬನು ಪಾಪಿಯಾಗಿ ಕರ್ತನ ಬಳಿಗೆ ಬಂದು ಆತನಲ್ಲಿ ವಿಶ್ವಾಸವಿಟ್ಟರೆ ಕರ್ತನು ಅವನಿಗೆ ಹತ್ತಿರವಾಗಿರುತ್ತಾನೆ. ಹಿಂದಿನ ದೃಷ್ಟಾಂತದಲ್ಲಿ ಮಗುವಿಗಾಗಿ ಹಾಸಿಗೆಯ ಬಳಿ ಮೊಣಕಾಲೂರಿ ಪ್ರಾರ್ಥಿಸಿದ ಆ ಮನುಷ್ಯನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನನ್ನಾಗಿ ಅಂಗೀಕರಿಸಿರುವುದಾದರೆ ದೇವರು
ಮಗುವಿಗಾಗಿ ಅವನು ಮಾಡಿದ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಮುರಿದ ಮನಸ್ಸುಳ್ಳವರಿಗೆ ಕರ್ತನು ಸಮೀಪವಾಗಿರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಕೀರ್ತನೆ 34:19 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಷ್ಟಗಳು ಬಾರದವರು ಯಾರೂ ಇರುವುದಿಲ್ಲ. ಆದರೆ ನಾವು ದೇವರ ಮಕ್ಕಳಾಗಿರುವುದಾದರೆ ದೇವರಿಂದ ಬಿಡುಗಡೆಯನ್ನು ನಿರೀಕ್ಷಿಸಬಹುದು. ಆತನು ಎಷ್ಟು ಒಳ್ಳೆಯವನು! ದಾವೀದನಂತೆ ನಾವು ಆತನನ್ನು ಯಾವಾಗಲೂ ಸ್ತುತಿಸೋಣ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಮಾಡಬೇಕಾದದ್ದು ನಮ್ಮ ದೇವರನ್ನು ಸ್ತುತಿಸುವುದು, ಆತನನ್ನು ಕೊಂಡಾಡುವುದು ಮತ್ತು ಯಥಾರ್ಥವಾಗಿ ಆತನ ಬಳಿಗೆ ಬಂದು ಪ್ರಾರ್ಥಿಸುವಂತಾದು. ಆಗ ಆತನು ನಮ್ಮ ಮೊರೆಯನ್ನು ಕೇಳಿ ನಮ್ಮನ್ನು ರಕ್ಷಿಸುತ್ತಾನೆ. ನಾವು ಹೃದಯಪೂರ್ವಕವಾಗಿ ಆತನನ್ನು ಕೊಂಡಾಡುವಂತೆ ಆತನು ಸಹಾಯ ಮಾಡುತ್ತಾನೆ. ಇಂಥ ಜೀವಿತವನ್ನು ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ವಚನದಷ್ಟು ಯಥಾರ್ಥವಾದದ್ದು ಬೇರೆ ಯಾವುದೂ ಇಲ್ಲ. ಆದ್ದರಿಂದ ನಾವು ಅದನ್ನು ಆಶ್ರಯಿಸಿಕೊಂಡವರಾಗಿರಬೇಕು. ಅದರಲ್ಲಿ ಅದ್ಭುತ ಶಕ್ತಿ ಇದೆ. ಆ ಸಮಯದಲ್ಲಿ ನೀವು ಕುಗ್ಗಿಸಲ್ಪಟ್ಟವರು, ನಿರಾಶೆಯುಳ್ಳವರು, ಅನಾರೋಗ್ಯದಲ್ಲಿ ಇದ್ದರೂ ಕೂಡ ದೇವರ ವಾಕ್ಯವನ್ನು ಓದಿ ಅಧ್ಯಯನ ಮಾಡಿ ಪ್ರಾರ್ಥಿಸಿರಿ. ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಬನ್ನಿರಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ಪ್ರಿಯ ಕರ್ತನೇ, ನೀನು ಎಷ್ಟು ದೊಡ್ಡ ದೇವರು, ಪರಾಕ್ರಮವುಳ್ಳಂಥ ದೇವರು. ಆದರೂ ನೀನು ಪ್ರೀತಿ ಸ್ವರೂಪನು, ಪ್ರತಿಯೊಬ್ಬೊಬ್ಬರನ್ನು ಕನಿಕರಿಸುವಂಥ ದೇವರು ನೀನಾಗಿದ್ದಿ. ಕರ್ತನೆ, ಯಾರಾದರೂ ಅನಾರೋಗ್ಯತೆಯಲ್ಲಿ ಇರುವುದಾದರೆ ನಮ್ಮ ಪ್ರೀತಿಯ ಬಾಂಧವರನ್ನು ಮುಟ್ಟು, ಅವರನ್ನು ತಾಕು, ಅವರನ್ನು ಸ್ವಸ್ಥಪಡಿಸು. ಯೇಸುವಿನ ಮಧುರವಾದಂಥ ವಾಕ್ಯಗಳನ್ನು ಕೇಳ್ತಿರುವಾಗ ಆತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡು. ಅವರ ಪ್ರತಿಯೊಂದೊಂದು ಅವಶ್ಯಕತೆಗಳನ್ನು ನಿನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕರ್ತನೆ ಅವರ ಕೊರತೆಯನ್ನು ನೀಗಿಸಬೇಕೆಂದು ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಈಗಿನ ಸಂದಿಗ್ಧ ಪರಿಸ್ಥಿತಿಗೆ ದೇವರ ವಾಕ್ಯ ಮಾತ್ರ ಆದರಣೆ ಕೊಡಬಲ್ಲದು. ಆದ್ದರಿಂದ ಎಲ್ಲರಿಗೂ ಈ ಸೇವೆಯ ಬಗ್ಗೆ ತಿಳಿಸಿರಿ. ನೀವು ಇನ್ನೂ ಬಲ ಹೊಂದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.